ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಒಂದು ವಿಶೇಷವಾದ ಖಾರನೂ ಅನ್ಬೋದು ಮತ್ತು ಚಟ್ನಿನೂ ಅನ್ಬೋದು. ನಾನಿವತ್ತು ಒಳ್ಳೆಯ ಒಂದು ಚಟ್ನಿ ಒಂದು ಖಾರ ಮಾಡಿ ತೋರಿಸ್ತೀನಿ ನಿಮಗೆ. ಇದು ತುಂಬ ಟೇಸ್ಟ್ ಇರುತ್ತೆ ಮತ್ತು ರೊಟ್ಟಿಗೆ, ಚಪಾತಿಗೆ, ದೋಸೆಗೂ ಚೆನ್ನಾಗಿರುತ್ತೆ. ಇದು ತುಂಬ ಒಳ್ಳೆಯದು. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನಾನು ಸುಮಾರು ಒಂದು ಮೀಡಿಯಮ್ ಸೈಜ್ನಲ್ಲಂದರೆ ಒಂದು 1/4 kg ಇದು ಹಸಿ ಟೊಮೊಟೊನೂ ಅನ್ಬೋದು, ಕಗ್ಗು ಟೊಮೊಟೊನೂ ಅನ್ಬೋದು. ಇದು ಫುಲ್ ಹಣ್ಣಾಗಿರಬಾರ್ದು. ಇದು ನನಗೆ ಇದು ಹಣ್ಣಾಗಿ ಸಿಕ್ಕಿದೆ. ನೋಡ್ಬೋದು, ಈ ಥರ ಇರಬೇಕು. ನೋಡಿರಿ, ಈ ಥರ ಇರಬೇಕು. ಇದು ಈ ಥರ ಇದ್ದರೆ ನಮಗೆ ಚಟ್ನಿಗೆ ಚೆನ್ನಾಗಾಗುತ್ತೆ. ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. 1 ಸ್ಪೂನು, 1.5 ಸ್ಪೂನ್ ತೊಗೊಂಡಿನಿ. ರುಚಿಗೆ ನೋಡಿ ಮತ್ತೆ ಹಾಕೋತೀನಿ. ಇದು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿರಿ, ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ನಾನಿಲ್ಲಿ. ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಅಂತ ಇರ್ತಾರೆ. ಇದಕ್ಕೆ ಹಸಿ ಈರುಳ್ಳಿ ಅಂತಾರೆ. ಹಸಿದಾಗಿ ಇದು ಸ್ಪ್ರಿಂಗ್ ಆನಿಯನ್ ಆಗಿರ್ತೈತಲ್ಲ, ಈ ಥರ ಕಟ್ ಮಾಡ್ಕೊಂಡಿನಿ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತದೆ. ಇದ್ರ ಜೊತೆ ಹಾಕ್ತೀನಿ. ಈಗ ಇಲ್ಲಿ ನಾನು ಖಾರ ಇದೆ ಅಂಥೇಳಿ 3 ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಇದು ಒಂಚೂರು ಫ್ರೈ ಮಾಡಿದ್ದೀನಿ, ನೋಡ್ಬೋದು. ಇದು ಎಣ್ಣೆ ಹಾಕ್ಲಾರ್ದೆ ಸುಮ್ಮನೆ ಹಾಗೆ ಫ್ರೈ ಮಾಡಿದ್ದು. ಈಗ ಮತ್ತೆ ಒಂದು ಸತಿ ಮಾಡ್ತೀನಿ. ಇದು ನಾನು ಮೀಡಿಯಮ್ ಸೈಜ್ನಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ದೊಡ್ಡದು, ಮೀಡಿಯಮ್ ಸೈಜ್ನಲ್ಲಿ 2 ಈರುಳ್ಳಿ. ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಬೆಳ್ಳುಳ್ಳಿ ಇದು ಹಾಕೋಕ್ಕೆ. ಮತ್ತು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಇದು ನಾನು ಶೇಂಗಾ, ನೋಡ್ಬೋದು ನೀವು, ಚೆನ್ನಾಗಿ ನಾನು ಹುರಿದ್ಬಿಟ್ಟು ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಮಗೆ ಬೇಕಾಗುತ್ತೆ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಬೇಕು. ಈಗ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ, ನಿಮಗೆ ತೋರಿಸ್ತೀನಿ ನಾನು. ಈಗ ನಾನು ಗ್ಯಾಸ್ ಹಚ್ಚಿ ನಾನು ತವ ಇಟ್ಕೊಂಡಿನಿ. ತವ ಯಾಕೆ ಇಟ್ಕೊಂಡಿರೋ, ಬಾಣಲೆಯಲ್ಲಿ ಮಾಡ್ಬೋದಂತೆ ಅನ್ಕೋಬೋದು. ಇದು ಏನಾಗುತ್ತೆ, ನಮಗೆ ತವಾದು ಟೇಸ್ಟ್ ತುಂಬ ಇರುತ್ತೆ. ಮತ್ತು ಇದು ನಮಗೇನಂತಂದರೆ ಕಬ್ಬಿಣ ಇದೆ. ಇದು ಕಬ್ಬಿಣದ ಮೇಲೆ ನಾವು ಇದು ತಿಂದರೆ ಕಬ್ಬಿಣದ ಅಂಶ ನಮಗೆ ಸಿಗುತ್ತೆ. ಅಂದರೆ ಇದೇ ಥರನೇ ನಾವು ಇವೆಲ್ಲ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು. ನಾವು ರೊಟ್ಟಿ ಮಾಡಲಿ, ಅದು ಮಾಡಲಿ, ಇದು ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ. ಅದಕ್ಕಾಗಿ ನಾನು ಕಬ್ಬಿಣದ ಇದು ತೊಗೊಂಡಿದ್ದೀನಿ. ಇದು ತವಾದಲ್ಲಿ ಫ್ರೈ ಮಾಡಿದ್ರೆ ಮತ್ತು ಟೇಸ್ಟ್ ಆಗಿರುತ್ತೆ. ಅದಕ್ಕೆ ನಾನು ಒಂದೊಂದಾಗಿ ಇದನ್ನು ಹುರ್ಕೋಬೇಕು. ಇದು ಒಂಚೂರು ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು. ನಾನು ಇದಕ್ಕೆ 1 ಟೇಬಲ್ ಸ್ಪೂನು ಆಯಿಲ್ ಹಾಕ್ತೀನಿ. ನೋಡ್ಬೋದು, ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದನ್ನು ಒಂಚೂರು ಬಾಡಿಸ್ಕೊತೀನಿ ನಾನು. ಇದು ನಮಗೆ 2 ದಿನ ಇಟ್ಟರೂ ಹಾಳಾಗಲ್ಲ ಚಟ್ನಿ. ನೀವು ಫ್ರಿಜ್ ಇದ್ದರೆ ಅದರಲ್ಲಿ 1 ವಾರ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಇದು ನಾವು ಊಟ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಊಟ ಮಾಡಿದ್ರೂ ಆಗುತ್ತೆ. ಒಂಚೂರು ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿಯೂ ಇರುತ್ತೆ. ಮತ್ತು ನಿಮಗೆ ಅರ್ಜೆಂಟಿಗೆ ಏನೂ ಇಲ್ಲ ಸೈಡ್ಸ್ ಅಂದ್ರೂ ಇದು ಚಟ್ನಿ ತುಂಬ ಉಪಯೋಗ ಆಗುತ್ತೆ. ನೋಡ್ಬೋದು ನೀವು. ಇದು ಒಂದು ಸತಿ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಯಾವಾಗಲೂ ನಿಮಗೆ ಒಂದು ರೊಟ್ಟಿ ಮಾಡ್ಕೊಂಡ್ರೆ ಆಯಿತು, ಒಂದು ಚಪಾತಿ, ಇಲ್ಲಿ ದೋಸೆ ಇದ್ರೆ ದೋಸೆ ಹಾಕೊಂಡು ಈ ಚಟ್ನಿಯನ್ನು ಅದ್ರ ಜೊತೆಗೆ ಸರ್ವ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿರಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ನಾನು ಮಾಡಿದೆ 1 ನಿಮಿಷದಷ್ಟು ಈರುಳ್ಳಿ, ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ನಾನು. ಈಗ ನೋಡ್ಬೋದು, ಇದಾಗಿದೆ. ನಾನು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಕಾಣ್ತಾ ಇರ್ಬೋದು ನೋಡಿರಿ, ಗೋಲ್ಡನ್ ಬ್ರೌನ್ ಥರ. ಈ ಥರನೇ ನೀವು ಬಂದಾಗೆ ಇದನ್ನು ಎತ್ತಿಟ್ಕೋಬೇಕು. ಇದು ಇವಾಗ ಆಯಿತು. ಈಗ ಇದಕ್ಕೆ ನಾನು ತವ ಕಾದಿದೆ, ಹಾಗಾಗಿ ಇದಕ್ಕೆ ಈರುಳ್ಳಿ ಹಾಕಿ ಟೊಮೊಟೊ ಹಾಕೋತಾ ಇದ್ದೀನಿ. ನೋಡ್ಬೋದು, ಇನ್ನೂ ಟೊಮೊಟೊನು ನಾವು ಈರುಳ್ಳಿ ಯಾವ ಥರ ಫ್ರೈ ಮಾಡ್ಕೊಂಡಿದ್ದೇವೋ ಅದೇ ಥರನೇ ಇದನ್ನು ಮಾಡ್ಕೋಬೇಕು. ಇದಕ್ಕೆ ನಾನು ಒಂಚೂರು ಆಯಿಲ್ ಹಾಕೋತಾ ಇದ್ದೀನಿ. ನೋಡ್ಬೋದು, ಆಯಿಲು ಒಂಚೂರು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಇದು ಒಂಚೂರು 1-2 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಬೇಕು.
ನೋಡ್ಬೋದು ನೀವು ಇಲ್ಲಿ. ಈಗ ನಂದು ಟೊಮೆಟೊ ಅರ್ಧ ಇದು ಫ್ರೈ ಆಗಿದೆ. ಇದೇ ಥರನೇ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಇದು ಏನಕ್ಕೆ ನಾನು ಇಷ್ಟು ಫ್ರೈ ಮಾಡೋದಂದರೆ, ಇದು ಚೆನ್ನಾಗಿ ಬಾಡಿಸ್ಕೊಂಡ್ರೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಚಟ್ನಿ ಹಾಳಾಗಲ್ಲ. ಎಷ್ಟು ದಿವಸ ಆದ್ರೂ ಇಡ್ಬೋದು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನೀವು, ಇದೆಲ್ಲ ಇದಾಗಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಅದು ಕಲರ್ ಚೇಂಜ್ ಆಗಿದಲ್ದೆ ಮತ್ತು ಇದು ನಮಗೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಈ ಥರ ಫ್ರೈ ಮಾಡೋದು. ಯಾಕಂದರೆ ಈಗ ಹಸಿ ಟೊಮೊಟೊ ಬಂದಾಗೆ ಇದ್ರದ್ದೊಂದು ಚಟ್ನಿ ಅಂತ, ಒಂದು ಖಾರ ಅಂತ ಮಾಡಿದ್ರೆ ಮನೆಯಲ್ಲಿ ಅರ್ಜೆಂಟಿಗೆ ಆಗುತ್ತೆ. ಇದೆಲ್ಲ ಇಷ್ಟು ನಮಗೆ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸಾಕು. ಅದು ನಿಮಗೆ ಒಳ್ಳೆ ಖಾರ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ. ಚಪಾತಿ ಆಯಿತು, ರೊಟ್ಟಿ ಆಯಿತು, ಎಲ್ಲದ್ರ ಜೊತೆ ನೀವು ಮತ್ತೆ ಇಡ್ಲಿ ಏನರ ಮಾಡ್ಕೊಂಡ್ರೆ ಅದ್ರ ಜೊತೆ ಚಟ್ನಿ ಇದೂ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಈಸಿ ಆಗಿರೋಂಥದ್ದು. ಇದು ಒಂಚೂರು ಆಯಿಲ್ ಕಡಿಮೆ ಆಗಿದೆ. ನಾನು ಇವಾಗ ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಇದು ಯಾಕಂದರೆ ನಮಗೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ನಮಗಿದು ಆಗೋದಿಲ್ಲ. ಅದಕ್ಕಾಗಿ ನಾವು ಹೊರಗಡೆನೇ ಹಾಗೆ ಇಟ್ಟರೂ ಹಾಳಾಗೋದಿಲ್ಲ 2 ದಿನ ತನಕ ಚಟ್ನಿ. ಫ್ರಿಜ್ ಇದ್ದರೆ ಇನ್ನೂ ತುಂಬ ಅನುಕೂಲ. ಫ್ರಿಜ್ ಒಳಗೆ ಎಷ್ಟಿಟ್ರೂ, ವಾರ ಇರೋಕ್ಕೆ 1 ತಿಂಗಳು ಇಟ್ಟರೂ ನಿಮಗೆ ಹಾಳಾಗಲ್ಲ. ಅಷ್ಟೇ ನೀವು ತೊಗೋಬೇಕಾದ್ರೆ ಒಂಚೂರು ಬಿಸಿ ಮಾಡಿ ತಿಂದರೆ ಸಾಕು. ನಿಮಗೆ ಈಗ ಮನೆಯಲ್ಲಿ ಏನೂ ಇಲ್ಲ ಅಂತಂದ್ರೆ ಒಂದು ಅನ್ನ ಮಾಡ್ಕೊಂಡು ಈ ಥರ ಚಟ್ನಿ ಅರ್ಜೆಂಟಿಗೆ ಏನು ಮಾಡೋಕ್ಕೆ, ಇದು ಪಲ್ಯ ಮಾಡೋಕ್ಕೆ ಲೇಟ್ ಆಗುತ್ತೆ, ಸಾಂಬಾರಿಲ್ಲ ಅಂತ ಅನ್ನೋ ಟೈಮ್ನಲ್ಲಿ ಈ ಥರ ಒಂದು ಮಾಡಿ ನೀವು ಇಟ್ಕೊಂಡ್ರೆ ನಿಮಗೆ ಬೇಗ ಹೆಲ್ಪ್ ಆಗುತ್ತೆ. ಮತ್ತು ಇದು ಒಟ್ಟಿಗೆ ತಂದು ನೀವು ಜಾಸ್ತಿನೂ ಮಾಡಿಟ್ಕೊಂಡ್ರೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಮತ್ತು ಹಾಳಾಗೋದಿಲ್ಲ ಇದು. ಅದಕ್ಕಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ದೆ. ಈಗ ಒಂಚೂರು ಆಯಿಲ್ ಅಂತೇಳಿ ಇದ್ರೊಳಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತಿದೊಂಚೂರು ನಾನು ಅರ್ಧ ಟೀ ಸ್ಪೂನಷ್ಟು ಇದು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೀರಿಗೆ. ನಾನು ಪ್ರತಿಯೊಂದು ಅಡುಗೆದಲ್ಲೂ ಸ್ವಲ್ಪರ ಜೀರಿಗೆ ಯೂಸ್ ಮಾಡ್ತೀನಿ. ಜೀರಿಗೆದಾಗೆ ಒಳ್ಳೆ ಆರೋಗ್ಯವಿದೆ. ಜೀರಿಗೆ ನಮಗೆ ಪಿತ್ತಿನಾಂಶ ಆಯಿತು ಮತ್ತು ಹೊಟ್ಟೆ ಉರಿ ಆಯಿತು ಅಂತ ದೇಹದ ಉಷ್ಣ ಜಾಸ್ತಿ ಆದರೆ ಇದು ಕಡಿಮೆ ಮಾಡುತ್ತೆ. ಅದಕ್ಕೆ ನಾನು ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ನೋಡ್ಬೋದು, ಇಷ್ಟಾದರೆ ಆಯಿತು ಫ್ರೆಂಡ್. ಇವಾಗ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ಒಂಚೂರು ಆರಿಸ್ಬೇಕು. ಆರಿಸಿ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ನಾನಿವಾಗ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೇನೆ. ಇನ್ನೂ ಬಿಸಿ ಇದೆ. ಇದಕ್ಕೆ ನಾನು ಇದೆಲ್ಲ ಹಾಕೋಬೇಕಾಗುತ್ತೆ. ಇದಕ್ಕೆ ನಾನಿವಾಗ ಅರಿಶಿನ ಹಾಕೋತೀನಿ. ಅರಿಶಿನ ಹಾಕ್ಕೊಂಡೆ. ಮತ್ತು ಇವಾಗ ಶೇಂಗದ ಕಾಳು ನಾನು ಮೊದಲೇ ಹುರಿದಿಟ್ಕೊಂಡಿದ್ದೆ. ಶೇಂಗದ ಕಾಳು ಹಾಕ್ಕೋತೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋತೀನಿ. ನೋಡ್ಬೋದು, ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಕೊತ್ತಂಬರಿ ಸೊಪ್ಪು ನಾನು ಇಷ್ಟು ತೊಗೊಂಡಿದ್ದೆಲ್ಲ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು. ಮತ್ತು ನಾವು ಇದು ನಮ್ಮದು ಈರುಳ್ಳಿ ತಣ್ಣಗಾಗಿದೆ. ಈಗ ನಾನು ಇದಕ್ಕೆ ಉಪ್ಪು ಕಡಿಮೆ ಆಗುತ್ತೆ, ಅದಕ್ಕೆ ನಾನು ಇಷ್ಟು ನಾನೇನು ತೊಗೊಂಡಿದ್ದೀನಲ್ಲ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ಇಷ್ಟು ಎಲ್ಲ ನಾನಿವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮುಚ್ಚಿ ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಆಮೇಲೆ ನಿಮಗೆ ನಾನು ತೋರಿಸ್ತೀನಿ. ನೋಡ್ಬೋದು, ನಾನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೇನೆ. ಇದನ್ನು ನಾನು ಒಂಚೂರು ನೀರು ಹಾಕಿಲ್ಲ. ನೀರು ಹಾಕ್ಲಾರ್ದೇ ಈ ಥರ ಮಾಡ್ಕೋಬೇಕು. ಹಸಿ ಟೊಮೊಟೊ ಬರ್ತಲ್ಲ, ಹಣ್ಣು ಟೊಮೊಟೊ ಬೇಡ, ಹಸಿ ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ. ನೋಡಿರಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದು ಪೂರ್ತಿ ನೈಸ್ ಮಾಡ್ಕೋಬೇಡ್ರಿ, ಇಷ್ಟೇ ತರಿಯಾಗಿ ಇರಲಿ. ನಾವು ಎಲ್ಲವನ್ನು ಫ್ರೈ ಹಾಕೊಂಡಿದ್ದೆ ಆವಾಗಿದೆಲ್ಲ. ಈಗ ನಿಮಗೆ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ನೋಡ್ಬೋದು, ನಾನು ಸ್ಟವ್ ಹಚ್ಚಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ನೀವು ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕೋಬೋದು. ನಾನು ಹಾಕಿಲ್ಲ, ನೀವು ಒಗ್ಗರಣೆಗೆ ಅದನ್ನು ಹಾಕೋಬೋದು.
ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಈಗ ಸಾಸಿವೆ ನೋಡ್ಬೋದು ಸಿಡಿತಾ ಇದೆ. ಇದಕ್ಕೆ ನಾನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ನಮಗೆ ಒಗ್ಗರಣೆಗೆ. ಈಗ ಇದಕ್ಕೆ ನಾನು ಚಟ್ನಿಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನಾನು ಚಟ್ನಿ ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ಇದು ನಮಗೆ ಹಾಳಾಗ್ತಿಲ್ಲ. ನೋಡ್ಬೋದು ನೀವು, ಇದು ಇಡ್ಲಿಗೂ ಬರುತ್ತೆ, ದೋಸೆಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಚಪಾತಿಗೂ ಬರುತ್ತೆ. ನೀವು ಒಂದು ಸಲ ಮಾಡಿದ್ರಿ ಅಂದರೆ ನಿಮಗೆ ಇಟ್ಕೊಂಡು ಕಿಸಂದ್ರೆ ಮನೆಯಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಇದು ನಮಗೆ ಘಮ ಚೆನ್ನಾಗಿ ಕೊಡುತ್ತದೆ. ನೋಡ್ಬೋದು ನೀವು, ಒಳ್ಳೆಯದು, ಕಲರ್ನೂ ಚೆನ್ನಾಗಿ ಬಂದಿದೆ ಮತ್ತು ಘಮನೂ ಕೊಡುತ್ತೆ. ಇವಾಗ ನನ್ನ ಮಗ ಈರುಳ್ಳಿ ಹಾಕ್ತಾಯಿದ್ದಾನೆ. ಅವನೇ ಬಂದಿರ್ತಾನೆ, ನನ್ನ ಮಗನೇ ಮಾಡಬೇಕು ಅಂಥೇಳಿ. ಅವನಿಗೆ ಅಡುಗೆ ಅಂದರೆ ತುಂಬ ಇಷ್ಟ. ನೋಡ್ಬೋದು ನೀವು, ಈಗ ಅವನೇ ಹಾಕ್ತಾ ಇರೋದು. ನೋಡಿರಿ, ಮಿಕ್ಸ್ ಮಾಡು ನೋಡಿರಿ, ಮಿಕ್ಸ್ನು ಮಾಡ್ತಾನೆ. ಇನ್ನೂ 1ನೇ ಕ್ಲಾಸ್ ಇರೋದು. ಅವನೇ ಕ್ಯಾಮ್ರಾ ಹಿಡಿತಾನೆ, ಅಡುಗೆ ಮಾಡ್ತಾನೆ. ನೋಡ್ಬೋದು ಅವನೇ ಬರ್ತಾನೆ ಮಾಡಬೇಕು ಅಂಥೇಳಿ. ನೋಡಿರಿ ಕಲಿಸ್ತಾನೆ. ಅದೇ ನಾನು ನೋಡ್ಕೊತಾನೆ, ನಾನು ನೋಡ್ಕೊಂಡು ಅವನು ಅದೇ ಥರನೇ ಕಲಿಸ್ತಾ ಇದ್ದಾನೆ. ನೋಡ್ಬೋದು ಫುಲ್ ಮಿಕ್ಸ್ ಮಾಡಿದ್ದಾನೆ. ಇವಾಗ ಇದು ಚಟ್ನಿ ರೆಡಿ ಆಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಫ್ರೆಂಡ್, ಇವಾಗ ನೋಡ್ಬೋದು ನಮ್ಮ ಚಟ್ನಿ ರೆಡಿ ಆಗಿದೆ. ನೋಡಿರಿ, ಚೆನ್ನಾಗಿ ಕಲರ್ಫುಲ್ಲಾಗಿ ನಮ್ಮ ಚಟ್ನಿ ರೆಡಿಯಾಗಿದೆ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.